ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಉತ್ತರ ಕರ್ನಾಟಕದ ಖ್ಯಾತ ಗಾಯಕ ಆಗಿರತಕ್ಕಂತಹ ಮ್ಯೂಸಿಕ್ ಮೈಲಾರಿ ಎಂಬ ಒಂದು ಯುವಕ ತಮ್ಮ ಸಹಪಾಠಿ ಅಥವಾ ತಮ್ಮ ಜೊತೆಗೆ ಕಲಾವಿದರಾಗಿರ್ತಕ್ಕಂಥ ಒಂದು ಅಪ್ರಾಪ್ತ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪ ಈಗ ಕೇಳಿ ಬರ್ತಾ ಇದೆ. ಸೊ ಇದು ನಿಜಾನ ಸುಳ್ಳೋ ಗೊತ್ತಿಲ್ಲ. ಈ ಕುರಿತಾಗಿ ದೂರು ಕೂಡ ದಾಖಲಾಗಿದೆ ಅಂತೆ. ಅದರ ಪರಿಶೀಲನೆಗೆ ಹೋದಂಥ ಸಂದರ್ಭದಲ್ಲಿ FIR ಕಾಪಿ ಆಗಲಿ ಅಥವಾ ಇನ್ನಿತರ ಮಾಹಿತಿಯನ್ನು ಕಲೆ ಹಾಕುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ದೂರು ಅಥವಾ ಆ ಒಂದು FIR ಕಾಪಿಗಳು ಇದುವರೆಗೂ ಲಭ್ಯವಾಗಿಲ್ಲ. ಆದರೂ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇರುವ ಕಾರಣದಿಂದಾಗಿ ಈ ಕುರಿತಾಗಿ ಮಾತನಾಡೋಣ ಅಂತ ಈ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಸೊ ಉತ್ತರ ಕರ್ನಾಟಕದಲ್ಲಿ ಒಂದು ಜಾನಪದ ಹೆಸರಲ್ಲಿ ಯಾವ ರೀತಿಯಾಗಿ ದಂಧೆಯನ್ನು ಮಾಡ್ತಾ ಇದ್ದಾರೆ ಎಂಬುದನ್ನು ಒಂದಿಷ್ಟು ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಅದೇ ರೀತಿಯಾಗಿ ಈ ಒಂದು ವ್ಯಕ್ತಿ ಆ ಒಂದು ಮಹಿಳೆಯ ಮೇಲೆ ಅತ್ಯಾಚಾರ ಅಥವಾ ಆ ಒಂದು ಮಹಿಳೆಯನ್ನು ಅಥವಾ ಆ ಒಂದು ಯುವತಿಯನ್ನು ಆ ಒಂದು ಮಗುವನ್ನು ಬಳಸಿಕೊಂಡಿರೋದೇ ಸತ್ಯ ಅನ್ನೋದಾದರೆ ಇವರುಗಳ ಜನ್ಮಕ್ಕೆ ನಾಚಿಕೆ ಆಗಬೇಕು. ಸೊ ಎಂತಹ ಕೆಟ್ಟ ಮನಸ್ಥಿತಿಯಲ್ಲಿ ಇವ್ರುಗಳು ಇರ್ತಾರೆ ಎಂಬುದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಯಾಕೆ ಅಂತಂದರೆ ಜೊತೆಗೆ ಸಹ ಕಲಾವಿದರು ಬಂದಂಥ ಸಂದರ್ಭದಲ್ಲಿ ಅವರನ್ನು ಯಾವ ರೀತಿಯಾಗಿ ನೋಡ್ಕೊಳ್ಬೇಕು, ಎಲ್ಲವೂ ಕೂಡ ಒಂದು ಕುಟುಂಬ ಹಾಗೆ ಹೀಗೆ ಅಂತ ಬಿಲ್ಡಪ್ ಅಂಥದ್ದೆಲ್ಲವನ್ನು ಕೂಡ ಕೊಟ್ಟು ಬಿಟ್ಟಿರ್ತಾರೆ. ಆದರೆ ಈ ಜೊತೆಗೆ ಬಂದಿರತಕ್ಕಂಥವ್ರ ಮೇಲೆ ಅದೇ ಆ ರೀತಿಯಾದಂಥ ದೃಷ್ಟಿಕೋನ ಯಾಕೆ ಬರುತ್ತೆ? ಮದುವೆ ಆಗಿರುತ್ತೆ, ಮಕ್ಕಳು ಇರ್ತಾರೆ, ತಮ್ಮದೇ ಆದಂಥ ಸಂಸಾರ ಅಂಥದ್ದೆಲ್ಲವೂ ಕೂಡ ಇರುತ್ತೆ. ಸಹ ಕಲಾವಿದರನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡೋದು ಎಷ್ಟರ ಮಟ್ಟಿಗೆ ಸರಿ ಎಂಬ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಸೊ ಈ ಕುರಿತಾಗಿ ಈ ಒಂದು ವ್ಯಕ್ತಿಯ ಮೇಲೆ ಕೂಡ ದೂರು ದಾಖಲಾಗಿದೆ ಅಂತೆ. ಸೊ ಏನು ವಿಚಾರ ಒಂದಿಷ್ಟು ಮಾಹಿತಿ ಅಂಥದ್ದೆಲ್ಲ ಓಡಾಡ್ತಾ ಇದೆ. ಸೊ ಆ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದರೆ, ಉತ್ತರ ಕರ್ನಾಟಕದ ಖ್ಯಾತ ಗಾಯಕ ಆಗಿರ್ತಕ್ಕಂತಹ ಮ್ಯೂಸಿಕ್ ಮೈಲಾರಿ ಜಾಗನೂರಿನಲ್ಲಿ ನಡೆದಂತಹ ಸಂಗೀತ ಕಾರ್ಯಕ್ರಮವೊಂದರಲ್ಲಿ ಅಪ್ರಾಪ್ತ ಬಾಲಕಿಯನ್ನು ಕರೆದುಕೊಂಡು ಹೋಗಿ ಮಗುವನ್ನು ಬಳಸಿಕೊಂಡಿದ್ದಾನೆ ಅನ್ನೋ ರೀತಿಯಲ್ಲಿ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ಬೇರೆ ಜಿಲ್ಲೆಗೆ ಆಕೆಯನ್ನು ಕರೆದುಕೊಂಡು ಹೋಗಿ ಸ್ನೇಹಿತರ ಜೊತೆಗೂಡಿ ಅವಳ ಮೇಲೆ ಹಲ್ಲೆಯನ್ನು ನಡೆಸಿ ಅವಳನ್ನು ಯಾವ ರೀತಿಯಾಗಿ ಬಳಸಿಕೊಳ್ಳೋದಕ್ಕೆ ಸಾಧ್ಯನೋ ಹಾಗೆಲ್ಲವೂ ಕೂಡ ಬಳಸಿಕೊಂಡಿದ್ದಾರೆ ಅನ್ನೋದು ಒಂದು ಈ ದೂರು ಅಥವಾ ಈ ಒಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಈ ಕುರಿತಾಗಿ ಆರಂಭದಲ್ಲೂ ಕೂಡ ಹೇಳಿದ ಹಾಗೆ FIR ಕಾಪಿಯನ್ನು ರಿಸರ್ಚ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಇದರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ಕಲೆ ಹಾಕೋದಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಇದೊಂದು ಪೋಕ್ಸೋ ಕೇಸ್ ಆಗಿರುವ ಕಾರಣದಿಂದಾಗಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ತುಂಬ ಹೊರಗಡೆ ಸದ್ದು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತಂದರೆ ಅಲ್ಲೊಂದಿಷ್ಟು ನಾವೆಲ್ಲವನ್ನು ಕೂಡ ಕಾಪಾಡ್ಕೊಳ್ಬೇಕಾಗುತ್ತೆ. ಕಾನೂನಿನ ಚೌಕಟ್ಟಿನಲ್ಲಿ ಒಂದಿಷ್ಟು ಮಾಹಿತಿ ಅಂಥದ್ದೆಲ್ಲವನ್ನು ಕೂಡ ಕಾಪಾಡಿಕೊಳ್ಳೋ ಉದ್ದೇಶದಿಂದಾಗಿ ಆ ಒಂದು ಯುವತಿಯ ಹೆಸರಾಗಲಿ, ಫೋಟೋಸ್ಗಳಾಗಲಿ, ಸಂಬಂಧಪಟ್ಟಿರುವಂತಹ ಸಂಪೂರ್ಣ ಮಾಹಿತಿ ಆಗಲಿ ಇಂಥದ್ದು ಯಾವುದೂ ಕೂಡ ಹೊರಗಡೆ ಬಿಟ್ಟಿರೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಂತಹ ಮಾಹಿತಿಗಳನ್ನು ಕಲೆ ಹಾಕೋದು ಕೂಡ ತುಂಬ ಕಷ್ಟ ಕೂಡ ಆಗುತ್ತೆ ಆ ಒಂದು ಸಂದರ್ಭಕ್ಕೆ. ಸೊ ಈ ರೀತಿಯಾದಂಥ ಒಂದು ಆರೋಪ ಈ ಒಂದು ವ್ಯಕ್ತಿಯ ಮೇಲೆ ಹರಿದಾಡ್ತಾ ಇರುವಂಥದ್ದು. ಈ ವ್ಯಕ್ತಿಯ ಮೇಲೆ ಈ ಹಿಂದೆಯೂ ಕೂಡ ಅಂಬೇಡ್ಕರ್ ಅವರಿಗೆ ಒಂದಿಷ್ಟು ಅಥವಾ ಅಂಬೇಡ್ಕರ್ ಸಮುದಾಯಕ್ಕೆ ಮನಸ್ಸಿಗೆ ನೋವು ಉಂಟು ಮಾಡುವಂತಹ ಆರೋಪ ಅಂಥದ್ದೆಲ್ಲವೂ ಕೂಡ ಕೇಳಿ ಬರ್ತಾ ಇತ್ತು. ಅದೇ ರೀತಿಯಾಗಿ ಈ ಒಂದು ವ್ಯಕ್ತಿ ಕಾರ್ಯಕ್ರಮ ಮಾಡುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಯೂಟ್ಯೂಬರ್ಸ್ಗಳು ಉತ್ತರ ಕರ್ನಾಟಕದಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಜಾನಪದ ಹಾಡುವಂತಹ ಕೆಲವೊಂದಿಷ್ಟು ಸಿಂಗರ್ಸ್ಗಳನ್ನು ಅವರೆಲ್ಲರೂ ಇದ್ದಾರೆ. ಸೊ ಅವರು ಕಾರ್ಯಕ್ರಮ ಮಾಡುವಂಥ ವಿಡಿಯೋಗಳನ್ನು ಸೆರೆ ಹಿಡಿದು ಯೂಟ್ಯೂಬಲ್ಲಿ ಕೆಲವೊಂದಿಷ್ಟು ಜನ ಏನು ಪ್ರಸಾರವನ್ನು ಮಾಡ್ತಾ ಇರ್ತಾರೆ. ಸೊ ಆ ಪ್ರಸಾರ ಮಾಡ್ತಾ ಇರುವಂಥ ಯೂಟ್ಯೂಬಲ್ಲಿ ಅಥವಾ ಈ ಒಂದು ವ್ಯಕ್ತಿಯ ವಿಡಿಯೋಗಳನ್ನು ಪ್ರಸಾರ ಮಾಡುವಂಥ ಯೂಟ್ಯೂಬರ್ಸ್ಗಳಿಗೆ ಒಂದಿಷ್ಟು ದುಡ್ಡಿನ ಬೇಡಿಕೆಗಳನ್ನು ಕೂಡ ಇಡ್ತಾ ಇದ್ದ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಮಾಹಿತಿ ಅಂಥದ್ದೆಲ್ಲವೂ ಕೂಡ ಹರಿದಾಡ್ತಾ ಇದೆ. ಅಂದರೆ ನನ್ನ ವಿಡಿಯೋದಿಂದ ನೀವು ರೆವೆನ್ಯೂ ಮಾಡ್ತಾ ಇದ್ದೀರಿ, ನನ್ನ ವಿಡಿಯೋದಿಂದ ನೀವು ಗಳಿಸ್ಕೊಳ್ತಾ ಇದ್ದೀರಿ, ಅದರಲ್ಲೂ ಕೂಡ ನನಗೆ ಇಷ್ಟು ಶೇರಿಂಗ್ ಕೊಡಬೇಕು, ಇಲ್ಲಾಂದರೆ ನಿಮಗೆ ನೇರವಾಗಿ ಸ್ಟ್ರೈಕ್ ಕೊಡ್ತೀನಿ, ಈ ರೀತಿಯಾದಂತಹ ಒಂದಿಷ್ಟು ಧಮಕಿ ಅಂಥದ್ದೆಲ್ಲವನ್ನು ಕೂಡ ಹಾಕ್ತಾ ಇದ್ದ ಅನ್ನೋ ಒಂದಿಷ್ಟು ಆರೋಪವು ಕೂಡ ಕೇಳಿ ಬರ್ತಾ ಇದೆ. ಎಷ್ಟರ ಮಟ್ಟಿಗೆ ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಸೊ ಈಗ ಉತ್ತರ ಕರ್ನಾಟಕದ ಕೆಲವು ನಮಗೆ ಪರಿಚಯ ಇರುವಂತಹ ಸ್ನೇಹಿತರನ್ನು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಹೇಳಿದರು, ಕೆಲವೊಂದಿಷ್ಟು ರೀತಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ದಂಧೆ ಮಾಡ್ತಾ ಇದ್ದಾರೆ. ಜಾನಪದ ಅನ್ನೋ ಹೆಸರಲ್ಲಿ ಕೆಲವೊಂದಿಷ್ಟು ಟೀಮ್ಗಳಿದ್ದಾವೆ. ಅವರೆಲ್ಲರೂ ಕೂಡ 30,000, 40,000, 50, 60,000ವರೆಗೂ ಕೂಡ ಒಂದು ದಿನದ ಕಾರ್ಯಕ್ರಮಕ್ಕೆ ಬೇಡಿಕೆಗಳನ್ನು ಇಡ್ತಾರೆ. ಜನಗಳು ಹುಚ್ಚೆದ್ದು ಕುಣಿತಾರೆ. ಕಾಮಿಡಿ ಹೆಸರಲ್ಲಿ ಹೆಣ್ಣು ಮಕ್ಕಳಿಗೆ ನೋವಾಗೋ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಈ ರೀತಿಯಾದಂತಹ ಒಂದು ದಂಧೆಗಳನ್ನು ಮಾಡಿಕೊಂಡು ಉತ್ತರ ಕರ್ನಾಟಕದಲ್ಲಿ ದುಡ್ಡು ಮಾಡುವಂಥ ದಂಧೆಗೆ ಹಿಡಿದು ಬಿಟ್ಟಿದ್ದಾರೆ. ಅದು ವಿಶೇಷವಾಗಿ ಜಾನಪದ ಅನ್ನೋ ಹೆಸರಿನಲ್ಲಿ ದಂಧೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಸ್ನೇಹಿತರು ಕೂಡ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ರು. ಸೊ ಈ ಕುರಿತಾಗಿ ಈಗೆಲ್ಲನೂ ಆಗುತ್ತಾ, ಉತ್ತರ ಕರ್ನಾಟಕದಲ್ಲಿ ಈಗೆಲ್ಲನೂ ಮಾಡೋದಕ್ಕೆ ಸಾಧ್ಯನಾ? ಸೊ ಅಂತಹದ್ದೊಂದು ಪ್ರಶ್ನೆ ಕೂಡ ಕಾಡ್ತಾ ಇತ್ತು. ಏನೋ ಒಂದು ವೇಯಲ್ಲಿ ಹೋಗ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಜನಗಳು ಕೂಡ ಈಗ ಸ್ಕ್ರೀನಿಗೆ ಬರ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಕಲಾವಿದರು ಕೂಡ ಒಂದು ಹೆಚ್ಚೆಚ್ಚು ಉನ್ನತ ಸ್ಥಾನದಲ್ಲಿ ಹೋಗ್ತಾ ಇದ್ದಾರೆ. ಸೊ ಒಳ್ಳೆಯದು ಅನ್ನೋ ರೀತಿಯಲ್ಲಿತ್ತು. ಆದರೆ ಈಗ ಈ ಒಂದು ಮ್ಯೂಸಿಕ್ ಮೈಲಾರಿ ಅನ್ನೋ ವ್ಯಕ್ತಿಯ ಮೇಲೆ ಈ ರೀತಿಯಾದಂಥ ಆರೋಪ ಕೇಳಿ ಬರ್ತಾ ಇದೆ. ಸೊ ಈ ಆರೋಪ ಸತ್ಯ ಅನ್ನೋದಾದರೆ ನಾನು ಆರಂಭದಲ್ಲೂ ಕೂಡ ಹೇಳಿದೆ, ಇದು ಆರೋಪ ಸುಳ್ಳಾಗಿದ್ದರೆ ಓಕೆ, ಇಟ್ಸ್ ಫೈನ್, ಒಳ್ಳೆಯದು. ಈ ರೀತಿಯಾದಂಥ ಆರೋಪ ಬರ್ತಾ ಇದೆ, ಇದು ಸುಳ್ಳು ಅನ್ನೋದಾದರೆ ಓಕೆ, ಇದಕ್ಕೆ ಏನು ನಮ್ಮ
ಅಭಿಪ್ರಾಯವಿಲ್ಲ. ಆದರೆ ಸತ್ಯ ಅನ್ನೋದಾದರೆ ಇದು ತುಂಬ ಕಷ್ಟ ಆಗಿಬಿಡುತ್ತೆ. ಇವರನ್ನೇ ಹಿಂಬಾಲಿಸುವಂತಹ ಸಾಕಷ್ಟು ಜನ ಫಾಲೋವರ್ಸ್ಗಳಿರ್ತಾರೆ. ಅವ್ರುಗಳಿಗೆ ಇವರು ಏನು ಸಂದೇಶವನ್ನು ಕೊಡೋದಕ್ಕೆ ಸಾಧ್ಯ? ಉತ್ತರ ಕರ್ನಾಟಕದಲ್ಲಿ ಟಾಪ್ ಸಿಂಗರ್ಸ್‌ಗಳಂತ ಗುರುತಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳಿವರು. ಸೊ ಈ ರೀತಿಯಾದಂಥ ಆರೋಪ ಅಂಥದ್ದೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಒಟ್ಟು ಈ ಒಂದು ವಿಷಯವನ್ನು ಗಮನಿಸ್ತಾ ಹೋಗೋದಾದರೆ ಕೆಲವು ಜನಗಳು ಏನಾಗ್ಬಿಟ್ಟಿದ್ದಾರೆ ಅಂತಂದರೆ, ಈ ಒಂದು ಕಲಾವಿದರು ಅನ್ನೋ ಹೆಸರಿನಲ್ಲಿ ಅಥವಾ ಒಂದು ನಮ್ಮಲ್ಲಿ ಕಲೆ ಇದೆ ಅನ್ನೋ ಹೆಸರಿನಲ್ಲಿ ಸೊ ಹೇಗೆ ಬೇಕೋ ಹಾಗೆ ಡ್ಯಾನ್ಸ್ಗಳನ್ನು ಮಾಡುವಂಥದ್ದು, ಹೇಗೆ ಬೇಕೋ ಹಾಗೆ ಹಾಡುಗಳನ್ನು ಹಾಡುವಂಥದ್ದು, ಹೇಗೆ ಬೇಕೋ ಹಾಗೆ ವೇದಿಕೆಯ ಮೇಲೆ ನಡೆದುಕೊಳ್ಳುವಂಥದ್ದು. ಸೊ ಇದರಿಂದ ಸಾಕಷ್ಟು ಜನರಿಗೆ ಬೇಜಾರು ಅಂಥದ್ದೆಲ್ಲವೂ ಕೂಡ ಇದೆ. ಎಂಟರ್ಟೈನ್ಮೆಂಟ್ ಅನ್ನೋ ಹೆಸರಲ್ಲಿ ಅಥವಾ ಇನ್ನೇನೋ ಮನರಂಜನೆ ಕೊಡ್ತೀವಿ ಅನ್ನೋ ಹೆಸರಲ್ಲಿ ಈ ರೀತಿಯಾಗಿ ಮಾಡುವಂಥದ್ದು ಇದೆಯಲ್ಲ ನಿಜಕ್ಕೂ ಎಷ್ಟರ ಮಟ್ಟಿಗೆ ಸರಿ ಅಂತ ಅವರಿಗೆ ಅವರೇ ಪ್ರಶ್ನೆಗಳನ್ನು ಮಾಡ್ಕೋಬೇಕು. ಕೆಲವೊಂದಿಷ್ಟು ತಂಡಗಳು ಕೂಡ ಇದ್ದಾವೆ. ಈ ರೀತಿಯಾದಂಥ ಒಂದು ತಂಡಗಳನ್ನು ಮಾಡ್ಕೊಂಡಿದ್ದಾರೆ. ಈ ಕೆಲವೊಂದಿಷ್ಟು ನಾಲಾಯಕರುಗಳನ್ನು ಕರೆಸ್ಕೊಳ್ತಾರೆ. 50,000, 30,000, 40,000 ಅವರಿಗೆ ದುಡ್ಡುಗಳನ್ನು ಕೊಡ್ತಾರೆ. ಸೊ ಇಂಥವರಿಂದಾನೇ ಬಹುಶಃ ಭ್ರಷ್ಟಾಚಾರ ಹೆಚ್ಚಾಗ್ತಾ ಇರುವುದು ಉತ್ತರ ಕರ್ನಾಟಕದಲ್ಲಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಇವ್ರುಗಳಿಗೆ ದುಡ್ಡು ಕೊಟ್ಟು ಕರೆಸುವಂಥವ್ರು ಯಾರೂ ಕೂಡ ಒಂದು ಕುಟುಂಬದವರು ಯಾರೂ ಇವರನ್ನು ಕರೆಸುವಂಥ ಸಾಧ್ಯತೆ ಇರೋದಿಲ್ಲ. ಅದನ್ನು ಹೊರತುಪಡಿಸಿ ಎಲ್ಲೋ ಕೆಲವರು ಕರೆಸಬಹುದೇನೋ, ಅದನ್ನು ಬಿಟ್ಟರೆ ಬೇರೆ ಬೇರೆ ಕ್ಷೇತ್ರಗಳ ಅಥವಾ ಬೇರೆ ಬೇರೆ ದೇವಸ್ಥಾನಗಳ ಜಾತ್ರೆಗಾಗಿರ್ಬೋದು ಅಥವಾ ಇನ್ನಿತರ ಯಾವುದೋ ಒಂದು ಕಾರ್ಯಕ್ರಮ ಅಥವಾ ವಿಶೇಷವಾಗಿ ಇವರನ್ನ ಜಾತ್ರಾ ನಿಮಿತ್ತವಾಗಿಯೇ ಕೆಲವು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಇವರುಗಳಿಗೆ ಲಕ್ಷಾಂತರ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ. ಸೊ ಅಲ್ಲಿಂದ ಜನಗಳು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಜನಗಳು ಒಂದು ಎಂಟರ್ಟೈನ್ಮೆಂಟ್ ಬೇಕು ಅಂತ ಬೇಡ್ಕೊಳ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಇಂತಹ ತಂಡಗಳು ಬರುತ್ತೆ. ವೇದಿಕೆ ಮೇಲೆ ಅಸಹ್ಯವಾಗಿ ಮಾತನಾಡ್ತಾರೆ. ಈ ರೀತಿಯಾದಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಸೊ ಒಂದಿಷ್ಟು ತಿಳ್ಕೊಳ್ಬೇಕಾಗುತ್ತೆ. ಒಂದು ಉತ್ತರ ಕರ್ನಾಟಕಕ್ಕೆ ಆ ಜಾನಪದಕ್ಕೆ ವಿಶೇಷವಾಗಿ ಒಂದು ಅದರದ್ದೇ ಆದಂಥ ಗತ್ತು, ಗಮ್ಮತ್ತು, ಶೈಲಿ ಅಂತ ಇದೆ. ಸೊ ದಯವಿಟ್ಟು ಅದಕ್ಕೆ ಜಾನಪದ ಅನ್ನೋ ಒಂದು ಪದವನ್ನು ಕಟ್ಟಿ ಜಾನಪದ ಅನ್ನೋ ಒಂದು ಹೆಸರನ್ನು ಇಟ್ಟುಕೊಂಡು ದಯವಿಟ್ಟು ದಂಧೆ ಅಂಥದ್ದೆಲ್ಲವನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ದಂಧೆಗಳನ್ನು ಮಾಡ್ಕೊಳ್ಳೋದಕ್ಕೆ ಸಾವಿರಾರು ದಾರಿಗಳಿದ್ದಾವೆ. ಆ ದಂಧೆಗಳನ್ನು ಮಾಡ್ಕೊಳ್ಳಿ. ಜಾನಪದ ಅನ್ನೋದಕ್ಕೆ ಒಂದು ಚೌಕಟ್ಟಿದೆ. ಅದರದ್ದೇ ಆದಂಥ ಗತ್ತು, ಗಮ್ಮತ್ತು ಇದೆ. ಅದರದ್ದೇ ಆದಂಥ ಒಂದು ವ್ಯಾಲ್ಯೂ ಅಂತ ಕರಿತೀವಿ ನಾವು. ಆ ವ್ಯಾಲ್ಯೂ ಕೂಡ ಇದೆ. ಸೊ ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ಹಾಳು ಮಾಡೋದಕ್ಕೆ ಹೋಗಬೇಡಿ. ಕೆಲವೊಂದಿಷ್ಟು ತಂಡಗಳಾಗಿರ್ಬೋದು, ಕೆಲವೊಂದಿಷ್ಟು ಗಾಯಕರುಗಳಾಗಿರ್ಬೋದು, ಕೆಲವೊಂದಿಷ್ಟು ನಟಿಯರಾಗಿರ್ಬೋದು. ಸೊ ಈ ಒಂದು ವಿಶೇಷ ಪಾತ್ರದಲ್ಲಿ ಅಥವಾ ವಿಶೇಷ ಡ್ಯಾನ್ಸ್ಗಳಲ್ಲಿ ಕೆಲವೊಂದಿಷ್ಟು ಬರ್ತಾ ಇದ್ದಾರೆ. ಅದೇನು ಅವುಗಳನ್ನು ನೋಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಇವತ್ತು ಬೆಂಗಳೂರು ನಗರದಲ್ಲಿ ಅಸಹ್ಯವಾಗಿ ಡ್ಯಾನ್ಸ್ಗಳು ಮಾಡ್ತಾರೆ, ಅಸಹ್ಯವಾಗಿ ಮಾಡ್ತಾರೆ ಅಂತ ನಾವು ಧ್ವನಿಯನ್ನು ಎತ್ತಾ ಇದ್ವಿ. ಉತ್ತರ ಕರ್ನಾಟಕಕ್ಕೂ ಕೂಡ ಈ ಒಂದು ಭೂತ ಬಡಿದುಕೊಂಡು ಬಿಟ್ಟಿದೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಉತ್ತರ ಕರ್ನಾಟಕದಲ್ಲಿ ಜಾನಪದ ಅನ್ನೋದಕ್ಕೆ ಒಂದು ವಿಶೇಷವಾದಂಥ ಸ್ಥಾನಮಾನ ಇದೆ. ಅದನ್ನು ದಯವಿಟ್ಟು ಯಾರೂ ಹಾಳು ಮಾಡೋದಕ್ಕೆ ಹೋಗಬೇಡಿ. ಸೊ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಯಾವುದೋ ಒಂದು ನೀವು ನಿಮ್ಮಿಂದ ಜನರಿಗೆ ಸಂದೇಶ ಕೊಡೋದಕ್ಕೆ ಸಾಧ್ಯ ಆದರೆ ಕೊಡಿ. ಅದನ್ನು ಹೊರತುಪಡಿಸಿ ದಂಧೆ ಅಂತ ನಾನು ಹೇಳಿದೆ. ಅದನ್ನು ಯಾವತ್ತೂ ಕೂಡ ಮಾಡೋದಕ್ಕೆ ಹೋಗಬೇಡಿ. ಈಗ ದಂಧೆಗೂ ಈ ಒಂದು ಕಲೆಗೂ ತುಂಬ ವ್ಯತ್ಯಾಸ ಇದೆ. ನಿಮ್ಮಲ್ಲಿ ಕಲೆ ಇದ್ದರೆ ಖಂಡಿತವಾಗಿಯೂ ಪ್ರದರ್ಶನ ಮಾಡಿ. ಜನಗಳು ಸಪೋರ್ಟ್ ಮಾಡ್ತಾರೆ. ಜನಗಳು ಕೂಡ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಇಂಥ ಕೆಲವೊಂದಿಷ್ಟು ನಾಲಾಯಕರುಗಳನ್ನು ನೀವು ಕರೆಸಿ ಅವರಿಗೆ ವೇದಿಕೆ ಮೇಲೆ ಸ್ಥಾನವನ್ನು ಕೊಟ್ಟು ಅವರಿಗೆ ನಿಮ್ಮ ಒಂದು 30,000, 40,000, 50,000 ಪ್ರತಿದಿನಕ್ಕೆ ಇದು ಒಂದು ಕಾರ್ಯಕ್ರಮಕ್ಕೆ ಕೇವಲ 3 ಗಂಟೆ ಕಾರ್ಯಕ್ರಮ ಅಂಥದ್ದೆಲ್ಲವನ್ನು ಕೂಡ ಮಾಡ್ತಿರ್ಬೋದು ಅಂತ ಮಾಹಿತಿ ಇದೆ. 3 ಗಂಟೆ ಕಾರ್ಯಕ್ರಮ ಮಾಡ್ತಾರೆ. ಸೊ ಆ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಒಂದು 3 ಅವರ್ ಕಳೆದು ಬಿಟ್ಟರೆ ಅಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಗೀತು. ದುಡ್ಡು ಬರುತ್ತೆ. ದುಡ್ಡು ತೊಗೊಂಡು ಹೋಗಬೇಕು ಅನ್ನೋ ಮನಸ್ಥಿತಿಯಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮವನ್ನು ಮಾಡ್ತಾರೆ ಅನ್ನೋದು ಕೇಳಿ ಬರ್ತಾ ಇದೆ. ಸೊ ದಯವಿಟ್ಟು ಏನೇ ಇರಲಿ, ನಿಮ್ಮ ವೈಯಕ್ತಿಕ ಅಥವಾ ನಿಮಗೆ ದುಡ್ಡು ಮಾಡುವ ಉದ್ದೇಶ ಇದೆಯೋ ಅಥವಾ ನಿಮ್ಮಲ್ಲಿ ಕಲೆ ತೋರಿಸುವಂಥ ಉದ್ದೇಶ ಇದೆಯೋ, ಸೊ ನಿಮಗೆ ತೋರಿಸಿ. ಅದರ ಬಗ್ಗೆ ನಾನು ಯಾವುದೇ ರೀತಿಯಾದಂಥ ಅಬ್ಜೆಕ್ಷನ್ಸ್ ಇಲ್ಲ. ಆದರೆ ಜಾನಪದ ಅನ್ನೋದು ಒಂದು ಇದೆಯಲ್ಲ, ಅದಕ್ಕೆ ಕಳಂಕ ತರುವಂಥ ಯಾವುದೇ ರೀತಿಯಾದಂಥ ಕೆಲಸವನ್ನು ದಯವಿಟ್ಟು ಯಾರು ಕೂಡ ಮಾಡೋದಕ್ಕೆ ಹೋಗಬೇಡಿ. ಈ ಒಂದು ಜಾನಪದ ಇತ್ತೀಚೆಗೆ ಟ್ರೆಂಡಿಂಗ್ ಅಂತ ಏನು ಕರಿತೀವಿ, ಅವುಗಳೆಲ್ಲವೂ ಕೂಡ ಹಿರಿಯ ಕಲಾವಿದರನ್ನು ಕೇಳಿದರೆ ಅವರು ಇದನ್ನು ಒಪ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಈ ಹಿಂದೆ ಕೆಲವು ಹಿರಿಯ ಕಲಾವಿದರನ್ನು ಕೂಡ ನಾನು ಸಂಪರ್ಕ ಮಾಡಿದ್ದೆ. ಮಾತನಾಡ್ತಾ ಇದ್ವಿ. ಹಾಗೆ ಚರ್ಚೆ ಮಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಜಾನಪದದ ಕುರಿತಾಗಿ ಮಾತನಾಡಿದಾಗ ಈಗಿಂದು ಯಾವುದು ಜಾನಪದ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಟಾಪ್ಗಲ್ಲಿ ಸಿಂಗರ್ಸ್ಗಳಿದ್ದಾರೆ, ಹಾಗೆ ಹಾಡ್ತಾರೆ, ಹೀಗೆ ಹಾಡ್ತಾರೆ. ಸೊ ಅದು ನಮ್ಗೆ ಇಷ್ಟನೇ ಆಗಿಲ್ಲ ಅನ್ನೋ ರೀತಿಯೇ ಅವರ ಅಭಿಪ್ರಾಯ ಕೂಡ ಇತ್ತು. ಸೊ ಜಾನಪದ ಅಂದಾಗ ಒಂದು ಹುಡುಗಿಯನ್ನು ಬೈಯೋದು ಅಥವಾ ಪ್ರೀತಿ ಹೆಸರಲ್ಲಿ ಒಂದು ಮೋಸ ಆಗಿದೆ ಅನ್ನೋ ಕಾರಣಕ್ಕೆ ಅವರಿಗೆ ಅಸಹ್ಯವಾಗಿ ನಡೆದುಕೊಳ್ಳುವಂಥದ್ದು ಅಥವಾ ಅಸಹ್ಯ ಪದಗಳನ್ನು ಬಳಕೆ ಮಾಡಿ ಜಾನಪದ ಕಲೆ ಅನ್ನೋದನ್ನು ಪ್ರದರ್ಶನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗುತ್ತೆ. ಸೊ ಈ ಕುರಿತಾಗಿ ಯೋಚನೆ ಮಾಡಬೇಕಾಗುತ್ತೆ. ಸೊ ಇದು ಸಂಕ್ಷಿಪ್ತವಾದಂಥ ವಿಡಿಯೋ ಅಂತ ಅಂದ್ಕೊಳ್ಳಿ. ಉತ್ತರ ಕರ್ನಾಟಕಕ್ಕೆ ಒಂದು ವ್ಯಾಲ್ಯೂ ಇದೆ. ಅದನ್ನು ಹಾಳು ಮಾಡೋದು ಬೇಡ. ಸೊ ದಯವಿಟ್ಟು ಈ ಒಂದು ಕಲಾವಿದರು ದಂಧೆ ಏನು ಮಾಡ್ತಾ ಇದ್ದೀರಾ, ಕೆಲವು ಕಲಾವಿದರು ಆ ದಂಧೆಯನ್ನು ಬಿಟ್ಟುಬಿಡಿ. ನಿಮ್ಮ ಕಲೆ ಇದೆಯಲ್ಲ, ಕಲೆಯನ್ನು ಪ್ರದರ್ಶನ ಮಾಡಿ. ಕಲೆಗೆ ಖಂಡಿತವಾಗಿಯೂ ಬೆಲೆ ಇದ್ದೇ ಇದೆ. ಸೊ ಈ ಕುರಿತಾಗಿ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಆರಂಭದಲ್ಲೂ ಕೂಡ ಒಂದು ಆರೋಪದಡಿ ಮಾತನಾಡ್ತಾ ಇದ್ವಿ. ಸೊ ಆರೋಪದಲ್ಲಿ ಏನಾಗ್ತಾ ಇದೆ, ಈ ಒಂದು ಮ್ಯೂಸಿಕ್ ಮೇಲರಿಯ ಹೆಸರು ಕೂಡ ಕೇಳಿ ಬರ್ತಾ ಇದೆ.
ಇದು ಸುಳ್ಳಾದರೆ ಓಕೆ, ಆದರೆ ಇದು ಸತ್ಯ ಅನ್ನೋದಾದರೆ ಆ ನಾಲಾಯಕನಿಗೆ ಬುದ್ಧಿ ಬರಬೇಕು. ಕೇವಲ ಈ ಒಬ್ಬ ನಾಲಾಯಕ ಅಲ್ಲ, ಸಾಕಷ್ಟು ಜನರು ಈ ರೀತಿಯಾದಂಥ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನರದ್ದು ಹೊರಗಡೆ ಬರುತ್ತೆ, ಕೆಲವೊಂದಿಷ್ಟು ಜನರ ಕೇಸ್ಗಳು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಎಲ್ಲರೂ ಎಚ್ಚೆತ್ಕೊಳ್ಳಿ. ಒಂದು ಯಾವುದೇ ಸ್ಥಾನಕ್ಕೆ ಹೋಗಬೇಕಾದ್ರೂ ಕೂಡ ನಿಮ್ಮದೇ ಆದಂಥ ಪರಿಶ್ರಮವನ್ನು ಪಟ್ಕೊಂಡು ಬಂದಿರ್ತೀರಿ. ಆ ಒಂದು ಪರಿಶ್ರಮಕ್ಕೆ ಚುಕ್ಕಿ ಬೀಳದೇ ಇರುವ ಹಾಗೆ, ಅಂದರೆ ಕಪ್ಪು ಚುಕ್ಕಿ ಆಗದೇ ಇರುವ ಹಾಗೆ ಅದನ್ನು ಗಮನದಲ್ಲಿಟ್ಟು ಕಾಯ್ದುಕೊಂಡು ಹೋಗುವಂಥ ಪ್ರತಿಯೊಂದು ಜವಾಬ್ದಾರಿ ಕೂಡ ನಿಮ್ಮದಿರುತ್ತೆ. ಒಂದು ಉನ್ನತ ಸ್ಥಾನಕ್ಕೆ ಬರಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತೀರೋ, ಆ ಉನ್ನತ ಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿಂದ ಮುಂದೆ ಹೋಗೋದಕ್ಕೂ ಕೂಡ ಅದಕ್ಕಿಂತ ತುಂಬ ಕಷ್ಟಪಟ್ಟಾಗಲೇ ಅದು ಖಂಡಿತವಾಗಿ ನಿಮ್ಮನ್ನು ಒಂದು ದಾರಿಯಲ್ಲಿ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಕುರಿತಾಗಿ ಈ ವಿಡಿಯೋದ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.